ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲಾಗಿ ಮತ್ತು ಗ್ರ್ಯಾಂಡಾಗಿ ಕಾಣುವಂಥ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀಡಲ್ ಬಂದು 90.85 mm, ಒಂದು ರಿಂಗ್ ಬೀಡ್ ಅದ್ರ ಮಧ್ಯದಲ್ಲಿ ನೀವು ಸರ್ಕಲ್ ಬೀಡ್ ಯಾವುದಾದ್ರೂ ತೊಗೋಬೋದು, ಕಟಿಂಗ್ ಬೀಡ್ ಆದರೂ ತೊಗೋಬೋದು. ಸ್ವಲ್ಪ ಏನು ರಿಂಗ್ ಬೀಡ್ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದು ತೊಗೊಳ್ಳಿ, ಯಾಕಂದರೆ ಕರೆಕ್ಟಾಗಿ ಸೈಜ್ ಆಗಿಬಿಟ್ರೆ ಹಾಕೋದು ತುಂಬ ಕಷ್ಟ ಆಗುತ್ತೆ. ನೀಡಲ್ ತೋರಿಸೋದು ಮತ್ತು ದಾರ ಎಲ್ಲ ಸೇರಿದೆ, 6 ಎಳೆ ಸೇರಿದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮೊದಲಿಗೆ 6 ಎಳೆ ದಾರನ ಗಂಟಿಟ್ಕೊಂಡು ಲೆಫ್ಟ್ ಸೈಡಿಗೆ ಸುತ್ತಕೊಂಡು ಈ ಥರ ನಾನು ಲಾಕ್ ಮಾಡ್ತಾಯಿದ್ದೀನಿ. ಒಂದು ಲಾಕ್ ಆದಮೇಲೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ, ಅಂದರೆ 3ಕ್ಕೂ ಸೇರಿಸಿ ಒಂದು ಹಾಕಿದ್ದೀನಿ. ಇವಾಗ ಇಲ್ಲಿ 4 ಚೈನ್ ಆದರೂ ಹಾಕಿ ಅಥವಾ 5 ಚೈನ್ ಆದರೂ ಹಾಕಿ ಕುಚ್ಚು ಬರುತ್ತೆ. 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಮಾಡಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಬಟ್ಟೆಗೆ ತೂರಿಸಿ ದಾರ ತಂದುಬಿಟ್ಟು ಈ ಥರ ಹಾಫ್ ಡಬಲ್ ಕ್ರೋಶೆಟ್, ಸೂಜಿ ಮೇಲೆ 3 ದಾರ ಇರುತ್ತಲ್ಲ 3ಕ್ಕೂ ಸೇರಿಸಿ ಒಂದೇ ಸರಿಗೆ ಎಳ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು, ಬಟ್ಟೆಗೆ ತೂರಿಸಿ ದಾರ ತಂದು 3ಕ್ಕೂ ಸೇರಿಸಿ ದಾರದಿಂದ ಹೊರಗಡೆ ದಾರ ತರಬೇಕು. ಇದೇ ಥರನ ಇಲ್ಲಿ ನಾನು 5 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಅಂದರೆ ಏನು 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದನ್ನು ಸಹ ಕನ್ಸಿಡರ್ ಮಾಡ್ತಾಯಿದ್ದೀನಿ, ಹಾಗಾಗಿ 5 ಆಗುತ್ತೆ. ಅದನ್ನು ನೀವು ಲೆಸ್ ಮಾಡಿ ಮಾಡ್ಬೋದು, ಬೇಕಂದರೆ ಅಲ್ಲಿಗೆ 6 ಆಗುತ್ತೆ. ನೋಡಿ ಅದನ್ನು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ 5 ಆಯಿತು. ಇದಾದ ನಂತರ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ನಾನು ಇವಾಗ ರಿಂಗ್ ಬೀಡು ಮತ್ತು ನೋಡಿ ಅದರೊಳಗಡೆ ಇರೋಂಥ ಸ್ಮಾಲ್ ಸೈಜ್ ಸರ್ಕಲ್ ಬೀಡನ್ನ ನಾನಿಲ್ಲಿ ದಾರದೊಳಗಡೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಈಗ ಬೀಡ್ ಲಾಕ್ ಮಾಡಬೇಕು. ಎಲ್ಲ ದಾರಗಳು ಬಂದಿದೆಯಾ ನೋಡ್ಕೊಂಡು ಕ್ಲೀನಾಗಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಲಾಕ್ ಬೇಡ, ಯಾವಾಗಲೂ ಮಾಮೂಲಿ ಲಾಕ್ ಮಾಡ್ತೀವಲ್ಲ ಬೀಡನ್ನ ಆ ಥರ ಬೇಡ, ಹಾಫ್ ಡಬಲ್ ಕ್ರೋಶೆಟ್ನೇ ಹಾಕಿ ಈ ಥರ ಹಾಕಬೇಕು. ಹಾಕಿಬಿಟ್ಟು ಇವಾಗ ನೋಡಿ 5 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ ಲೆಫ್ಟ್ ಹ್ಯಾಂಡ್ ಬಟ್ಟೆನ ತಿರುಗಿಸ್ಕೋಬೇಕು. ಬ್ಯಾಕ್ ಸೈಡ್ ತಿರ್ಸ್ಕೊಂಡು ನೋಡಿ ರಿಂಗ್ ಬೀಡನ್ನ ಈ ಥರ ಮುಂದ್ಗಡೆ ಎಳ್ಕೋಬೇಕು. ಈ ಥರ ಇದೆಲ್ಲ ಫ್ರಂಟ್ ಸೈಡು. ಇವಾಗ ಬ್ಯಾಕ್ ಸೈಡಿಂದ ರಿಂಗ್ನ ಸ್ವಲ್ಪ ಟರ್ನ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಬೀಡ್ ಒಳಗಡೆ ಹೋಗಿ ದಾರ ತಂದು 3ರಿಂದನೂ ಸೇರಿ ಹೊರಗಡೆ ಬರಬೇಕು. ಬಂದುಬಿಟ್ಟು ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಏನು ಬೇಕಾಗಿಲ್ಲ, ಜಸ್ಟ್ ಬೀಡನ್ನ ದಾರದೊಳಗೆ ಇನ್ಸರ್ಟ್ ಮಾಡಿಬಿಟ್ಟು ಇವಾಗ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು. ತೊಗೊಂಡ್ಬಿಟ್ಟು ಮತ್ತೆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 3ಕ್ಕೂ ಸೇರಿಸಿ ದಾರನ ಹೊರಗಡೆ ತರಬೇಕು. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಮಾಡಿಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು, ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ತುಂಬ ಸ್ಲೋ ಆಗಿ ಹಾಕಿದ್ದೀನಿ. ನೀವು ಬೇಕಂದರೆ ಫಾಸ್ಟ್ ಮಾಡ್ಕೋಬೋದು. ಒಂದು ಸರಿ ಏನಿದೆ ಸರ್ಕಲ್ ಬೀಡನ್ನ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಹಾಕುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾನು ವೀಡಿಯೋನ ಸ್ಲೋ ಆಗಿ ಮಾಡಿ ಹಾಕಿದ್ದೀನಿ. ಇದೇ ಥರನೇ ನೋಡಿ ಪ್ರತಿಯೊಂದು ಬೀಡನ್ನ ಆ್ಯಡ್ ಮಾಡಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡೋಗಿ ಮತ್ತು ಇದೇ ಥರನೇ ಲಾಕ್ ಮಾಡ್ಕೊಂಡು ಹೋಗಬೇಕು. ಪ್ರೀವಿಯಸ್ ವೀಡಿಯೋಲಿ ನೀವು ನೋಡ್ಬೋದು, ಇದೇ ಥರನೇ ನನ್ನ ಸ್ಯಾರಿಗೆ ನಾನು ಹೊಸ ರೀತಿ ಬ್ರೈಡಲ್ ಕುಚ್ಚು ಡಿಸೈನ್ ಅಂತ ಹಾಕಿದ್ದೀನಿ. ಥಂಬ್ನೇಲ್ನಲ್ಲಿ ನೀವು ನೋಡ್ಬೋದು. ಅದು ನನ್ನದೇ ಸ್ಯಾರಿ ಆಗಿರೋದ್ರಿಂದ ನಾನು ಕುಚ್ಚು ಕಟ್ಕೊಂಡಿಲ್ಲ, ಕ್ರಿಸ್ಟಲ್ ಬೀಡ್ಸ್ನಿಂದ ಮಾಡಿದ್ದೀನಿ. ಬಟ್ ಸ್ವಲ್ಪ ಡಿಸೈನ್ ವೇರಿಯೇಷನ್ ಬರುತ್ತೆ, ನೀವು ಚೆಕ್ ಮಾಡ್ಬೋದು. ಇದೇ ಥರನೇ ರಿಂಗ್ ಬೀಡಿಂದ ಮಾಡಿದ್ದೀನಿ. ನೋಡಿ ಇಲ್ಲಿ ಫಸ್ಟ್ ಲಾಕ್ ಇದೆಯಲ್ಲ, ಫಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಈ ಆರ್ಚ್ನ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿಬಿಡ್ಬೇಕು. ನೋಡಿ ಲಾಕ್ ಆಯ್ತಲ್ಲ, ಮತ್ತು ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ನೋಡಿ ಅದು ಎಲ್ಲಿತ್ತೋ ಮತ್ತೆ ವಾಪಸ್ ಅಲ್ಲಿಗೆ ಈ ಥರ ರಿಂಗ್ ಬೀಡನ್ನ ಸರಿ ಮಾಡ್ಕೋಬೇಕು. ಬ್ಯಾಕ್ ಸೈಡಿಂದ ಹಾಕಿದ್ವಲ್ಲ ಟರ್ನ್ ಮಾಡಿಕೊಂಡು ಇವಾಗ ಮತ್ತೆ ಫ್ರಂಟ್ ಸೈಡಿಗೆ ಈ ಥರ ಟರ್ನ್ ಮಾಡ್ಕೋಬೇಕು. ಮಾಡಿಕೊಂಡು ಮತ್ತೆ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಅದೇ ಥರನೇ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿನೂ ಸಹ 6 ಬೀಡ್ಸ್ಗಳು ಹಿಡಿತವೆ, 6 ಬೀಡ್ಸು, ಮೇಲೆ 6 ಕೆಳಗಡೆ 6, ಟೋಟಲಾಗಿ 12 ಬೀಡ್ಸ್ ಹಿಡಿಯುತ್ತೆ. ನಿಮಗೆ ತುಂಬ ಟೈಟ್ ಅನಿಸಿದರೆ 5 ಹಾಕಿದ್ರೂ ನಡೆಯುತ್ತೆ. 6 ಬೀಡು ಕರೆಕ್ಟ್ ಆಯಿತು ನನಗೆ, ಹಾಗಾಗಿ 6 ಬೀಡೇ ಹಾಕಿ ತುಂಬ ಚೆನ್ನಾಗಿ ಕಾಣ್ತಿತ್ತು. ಕಂಪ್ಲೀಟಾಗಿ ಆ ರಿಂಗ್ ಬೀಡು ಕವರ್ ಆಗುತ್ತೆ, ಹಾಗಾಗಿ
ನಾನು ಫುಲ್ಲು ಅದೇ ಥರನೇ ಹಾಕಿ ತೋರಿಸ್ತೀನಿ ನಿಮಗೆ. ನಾನು ಪ್ರೀವಿಯಸ್ ವೀಡಿಯೋಲಿ ಹಾಕಿದ್ದೀನಿ ಅನ್ನಲ್ಲ, ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ನ ನನ್ನ ಸ್ಯಾರಿಗೆ ಬಾರ್ಡರ್ ಲೈನ್ ಗ್ರೀನ್ ಕಲರ್ ಇರೋದ್ರಿಂದ ನಾನು ಬಾರ್ಡರ್ ಸೀರೆಗೆ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡಿ. ಇವಾಗ ಇಲ್ಲೂ 6 ಬೀಡ್ಗಳಾಯ್ತಲ್ಲ. ಈಗ ಏನು ಮಾಡಬೇಕಂದ್ರೆ ನಾವು ಬಟ್ಟೆಗೆ ಲಾಕ್ ಮಾಡಬಾರ್ದು. ಬಟ್ಟೆಗೆ ಲಾಕ್ ಮಾಡ್ದೇ ಇಲ್ಲಿ ಪಕ್ಕದಲ್ಲಿದೆಯಲ್ಲ ನೋಡಿ, ಇಲ್ಲಿ ಲಾಕ್ ಇರುತ್ತಲ್ಲ, ನಾವು ಫಸ್ಟಿಗೆ ಏನು ಬೀಡನ್ನ ಹಾಕಿ ಲಾಕ್ ಮಾಡಿರ್ತೀವಲ್ಲ ಹಾಫ್ ಡಬಲ್ ಕ್ರೋಶೆಟ್, ಆ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಇದನ್ನು ಲಾಕ್ ಮಾಡಬೇಕು. ಮಾಡಿಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಬಟ್ಟೆಗೆ ಡೈರೆಕ್ಟಾಗಿ ಮತ್ತು ಹಾಫ್ ಡಬಲ್ ಕ್ರೋಶೆಟ್ 3ಕ್ಕೂ ಸೇರಿ ಒಂದು ಈ ಥರ ಮಾಡಿಕೊಂಡು ಟೋಟಲಾಗಿ ಇಲ್ಲೂ ಸಹ 5 ಫಸ್ಟ್ನೇದು ಹಾಕಿದ್ವಲ್ಲ ಬೀಡ್ ಲಾಕ್ ಮಾಡಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ಇನ್ನು 4 ಎಕ್ಸ್ಟ್ರಾ ನಾನು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ ನೋಡಿ. ಇದೇ ಥರ ಈ ಕಡೆಗೂ ಹಾಕಿದ್ದೀನಿ ನೋಡಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಏನು ಈ ರಿಂಗ್ ಬಿಡಿದೆಲ್ಲ ಟರ್ನ್ ಆಗೋ ಚಾನ್ಸಸ್ ಇಲ್ಲ. ಹಂಗೂ ಆಗ್ತಾಯಿದೆ, ಏನಾದರೂ ಅಕಸ್ಮಾತ್ ಲೂಸ್ ಆಗಿತ್ತು ಅಂತಂದರೆ ನೀವೇನು ಮಾಡಬೇಕಂದ್ರೆ ಗಮ್ಮಾಕಿ ಒಂದು ಪಾಯಿಂಟಷ್ಟು ಗಮ್ ಹಾಕಿನೂ ಲಾಕ್ ಮಾಡ್ಬೋದು, ಇಲ್ಲಾಂದರೆ ಹಾಗೆಯೇ ಒಂದು ಸ್ಟಿಚ್ಚನ್ನು ಹಾಕ್ಬೋದು, ಆ ಥರನೂ ಮಾಡ್ಬೋದು. ಮತ್ತು 4 ಚೈನ್ ಹಾಕಿಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ಇಲ್ಲಿನೂ ಸಹ ಮತ್ತೆ 5 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಹಾಕಿಬಿಟ್ಟು ನೆಕ್ಸ್ಟ್ ಮತ್ತೆ ಏನು ರಿಂಗ್ ಬೀಡ್ ಇದೆಯಲ್ಲ ಆ ರಿಂಗ್ ಬೀಡ್ನೊಳಗಡೆಗೆ ಸ್ವಲ್ಪ ಖಾಲಿ ಜಾಗ ಇರೋ ಥರ ನಾನು ತೋರಿಸಿದ್ನಲ್ಲ, ಸ್ವಲ್ಪ ಅದರೊಳಗಡೆ ಬೀಡ್ಸ್ ಆ ಕಡೆ ಈ ಕಡೆ ಓಡಾಡಬೇಕು, ಆ ಥರ ಇರಲಿ. ತುಂಬ ಟೈಟಾಗಿರೋ ತೊಗೊಂಡ್ಬಿಟ್ರೆ ಈ ನೀಡಲ್ಸ್ ಹಾಕಿ ತೆಗಿವಾಗ ಆ ರಿಂಗ್ ಬೀಡು ಒಡ್ಕೊಂಡು ಹೋಗೋ ಚಾನ್ಸ್, ಅಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಮತ್ತು ನೀವು ಫಸ್ಟಿಂದ ಹಾಕ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಮುಂಚೆಗೆ ನೋಡ್ಕೊಂಡ್ಬಿಟ್ಟು ಇದನ್ನು ಹಾಕ್ಬೋದು. ಬಿಗಿನರ್ಸ್ ಇದನ್ನು ತುಂಬ ಈಸಿಯಾಗಿ ಹಾಕ್ಬೋದು. ಮತ್ತು ತುಂಬ ಈಸಿ ಏನಾಗೂ ಇದೆ. ಇದನ್ನು ನೀವು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಇಷ್ಟೇ ಅಂತ ಹೇಳೋದಕ್ಕೆ ಬರಲ್ಲ. ಒಂದು 450ಇಂದ 500 ಒಳಗೆ ಚಾರ್ಜ್ ಮಾಡ್ಬೋದು. ಇನ್ನೂ ಕಮ್ಮಿ ಅಂದರೆ 350ಇಂದ 450 ಒಳಗೆ ಚಾರ್ಜ್ ಮಾಡ್ಬೋದು. ಮತ್ತು ನೋಡಿ, ಇವಾಗ ಒಂದು ಲಾಕ್ ಆದಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಇದನ್ನು ಯಾವ ಥರ ನಾವು ಟರ್ನ್ ಮಾಡ್ಕೊಂಡಿದ್ವಲ್ಲ ನೋಡಿ, ಒಂದು ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಹಾಫ್ ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ನೋಡಿ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಈ ಥರ ಟರ್ನ್ ಮಾಡ್ಕೋಬೇಕಾಯಿತು. ಫಸ್ಟಿಗೆ ನಾನು ತೋರಿಸಿದ್ನಲ್ಲ, ನಾನು ಅದು ಚೇಂಜ್ ಮಾಡಿದೆ. ಬ್ಯಾಕ್ ಸೈಡಿಗೆ ರಿಂಗ್ನ ತಿರುಗಿಸ್ಕೊಂಡು ಇವಾಗ ಹಾಫ್ ಡಬಲ್ ಕ್ರೋಶೆಟ್ ಒಂದು ಹಾಕಬೇಕು. ಒಂದು ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತು ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಇದೇ ಥರನೇ ಟೋಟಲಾಗಿ ನೀವು 12 ಬೀಡ್ಸ್ ಬರುತ್ತೆ, ಆ ಥರ ಹಾಕ್ಕೊಂಡು ಹೋಗಬೇಕು. ನೀವು ಬೇಕಂದರೆ ಕಂಬನೂ ಹಾಕ್ಬೋದು, ಬಟ್ ತುಂಬ ದೊಡ್ಡದಾಗಂತೆ, ಪುಟ್ಟದಾಗಿರಲಿ ಅಂತ ಅನ್ನೋರಿಗೆ ಈ ಥರ ಹಾಕಿ ಕೊಡ್ಬೋದು. ನೀವು ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಸ್ಯಾಂಪಲ್ ಪೀಸ್ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೀರೆಗೆ ಯಾರಾದರೂ ಹಾಕಿಕೊಡಿ ಅಂದಾಗ ಮತ್ತೆ ಇದನ್ನೇ ನಾನು ಸ್ವಲ್ಪ ವೇರಿಯೇಷನ್ ಮಾಡಿ ಹಾಕಿ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆದಮೇಲೆ ಫಸ್ಟ್ ಏನು ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಹಾಫ್ ಡಬಲ್ ಕ್ರೋಶೆಟ್, ಅದ್ರ ಮೇಲೆ ಲಾಕ್ ಆದಮೇಲೆ ಲಾಕ್ ಮಾಡಿಬಿಟ್ಟು ಮತ್ತೆ ಫ್ರಂಟ್ ಸೈಡಿಗೆ ಬಟ್ಟೆನ ತಿರುಗಿಸ್ಕೊಂಡ್ಬಿಡ್ಬೇಕು. ತಿರುಗಿಸ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತು ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಹೋಗಬೇಕು. ಈ ಥರನೇ ಕಂಪ್ಲೀಟ್ ಇಲ್ಲಿನೂ ಸಹ 6 ಬೀಡ್ಸ್ಗಳ ಥರ ಹಾಕೋ ಥರ ಕರೆಕ್ಟಾಗಿ ಮಾಡ್ಕೋಬೇಕು. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆಯಿತು. ಫುಲ್ಲು ಫಿಲ್ ಆಗುತ್ತೆ, ನೀವೇ ನೋಡ್ತಾ ಇರ್ಬೋದು. ಏನು ರಿಂಗ್ ಬೀಡಿದೆಲ್ಲ ಫುಲ್ ಕವರ್ ಆಗುತ್ತೆ ನೋಡಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಮೇಲೇ ನಾವು ಇವಾಗ ಇದನ್ನು ಈ ಸೆಕೆಂಡ್ ಸ್ಟೆಪ್ ಅಂದರೆ ಏನು ಕೆಳಗಡೆಗೆ ನಾವು ಲಾಕ್ ಮಾಡಿದ್ವಲ್ಲ ಆ ಆರ್ಚ್ನ ಕಂಪ್ಲೀಟ್ ಮಾಡ್ಬೋದು ನೋಡಿ. ನೀವು ಇವಾಗ ಸ್ಯಾರಿಯಲ್ಲಿ 2 ಕಲರ್ಸ್ ಇದೆ ಅಂದಾಗ ನೀವು ಈ ಡಿಸೈನ್ನ ಚೂಸ್ ಮಾಡ್ಬೋದು. ಯಾಕಂದರೆ ಸಿಂಗಲ್ ಸ್ಟೆಪ್ನಲ್ಲಿ ಈ ಡಿಸೈನ್ ಆಗೋಗ್ಬಿಡುತ್ತೆ. ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ಫುಲ್ಲು ಡಿಸೈನ್ ಆಗಿಬಿಟ್ಟು ಮತ್ತು ಕುಚ್ಚು ಬಂದು ಅದ್ರದ್ದೇನು ಬ್ಲೌಸು ಅಥವಾ ಬಾರ್ಡರು ಏನಿದೆಯೋ ನೋಡಿಕೊಂಡು ಅದರಲ್ಲಿ ನಾವು ಕುಚ್ಚು ಕಟ್ಕೊಂಡು ಹೋಗ್ಬೋದು. ಇಲ್ಲಿ 137 ಕುಚ್ಚು ಕಟ್ಟಿ, ಸ್ವಲ್ಪ ಬೇಬಿ ಕುಚ್ಚಿಗಿಂತ ಸ್ವಲ್ಪ ದೊಡ್ಡದಾಗಿ ಕಟ್ಟಿ, ಯಾಕಂದರೆ ಈ ಏನು ರಿಂಗ್ ಬಿಡಿ ಇದೆಯಲ್ಲ ಅದು ಕರೆಕ್ಟಾಗಿ ಆಗೋ ಥರ, ಅದಕ್ಕಿಂತ ಸ್ವಲ್ಪ ಕೆಳಗೆ ಬರೋ ಥರ ಮಾತ್ರ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಉದ್ದುದ್ದ ಕುಚ್ಚಿನ ಟ್ಯಾಸಲ್ನ ಬಿಡೋದಕ್ಕೆ ಹೋಗಬೇಡಿ. ಮತ್ತು ಲಾಕ್ ಆದಮೇಲೆ 6 ಚೈನ್ ಹಾಕಿ 5 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ಮೇಲೆ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ಬೋದು. ಮಾಡಿಕೊಂಡು ಈ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು.
4 ಚೈನ್ ಹಾಕಿರೋ ಕಡೆಗೆ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನು ಯಾವುದೇ ರೀತಿ ಅದನ್ನು ಸ್ಟಿಕ್ ಮಾಡಿಲ್ಲ, ಆ ರಿಂಗ್ ಬೀಡನ್ನ ಹಾಗೆ ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಕಾಣುತ್ತೆ, ಅದೇ ಹಾಗೆ ಬಿಟ್ಟಿದ್ದೀನಿ. ಬೇಕು ಅಂದರೆ ಈ ಥರ ಹಿಡ್ಕೊಂಡ್ಬಿಟ್ಟು ಒಂದು ಪಾಯಿಂಟ್ ಗಮ್ ಹಾಕ್ಬೋದು, ಅಥವಾ ಕಾಟನ್ ಥ್ರೆಡ್ನಿಂದ ಒಂದು ಸ್ಟಿಚ್ ಹಾಕ್ಬಿಟ್ರೆ ಆ ಬೀಡಿಗೆ ಸೇರಿಸ್ಕೊಂಡು ಒಂದು 6 ಮಧ್ಯದ ಬೀಡೆ ಇರುತ್ತಲ್ಲ ಅಲ್ಲಿ ಒಂದಕ್ಕೊಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಕ್ಲೀನಾಗಿ ಕೂರುತ್ತೆ. ಕುಚ್ಚು ಇಷ್ಟಿಷ್ಟು ಕಟ್ಟಿದರೆ, ಬೇಬಿ ಕುಚ್ಚಿಗಿಂತ ಸ್ವಲ್ಪ ದೊಡ್ಡದಾಗಿ ಕಟ್ಟಿದರೆ ಸಾಕು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ, ಈ ರಿಂಗ್ ಬೀಡ್ ಡಿಸೈನ್ ನಿಮಗೆ ಇಷ್ಟ ಆಗಿದೆ, ಸಿಂಗಲ್ ಸ್ಟೆಪ್ಪು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಪ್ರೀವಿಯಸ್ ವಿಡಿಯೋಲಿ ಬ್ಲೌಸ್ ವರ್ಕ್ ಡಿಸೈನ್ ಮನೆಯಲ್ಲೇ ನಾರ್ಮಲ್ ನೀಡಲ್ನಿಂದ ಹಾಕೋಂಥ ಕುಚ್ಚು ಡಿಸೈನ್ಸ್ನೂ ಸಹ ತೋರಿಸಿದ್ದೀನಿ. ನಾರ್ಮಲ್ ನೀಡಲ್ನಿಂದ ಮತ್ತು ಕಾಟನ್ ಥ್ರೆಡ್ನಿಂದ, ಸಿಲ್ಕ್ ಥ್ರೆಡ್ನಿಂದ ಹಾಕೋಂತಹ ಬುಟ್ಟ ವರ್ಕ್ ಡಿಸೈನ್ಸ್ನ ಹಾಕಿದ್ದೀನಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ನೋಡಿ. ನಿಮಗೆ ಈಸಿಯಾಗಿ ನೀವೇ ನಿಮ್ಮ ಬ್ಲೌಸ್ಗಳಿಗೆ ಕಡಿಮೆ ಖರ್ಚಿನಲ್ಲಿ ಹಾಕೋಂಥ ಬ್ಲೌಸ್ ಡಿಸೈನ್ಸ್ನ ನಾನು ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.